10ನೇ ತರಗತಿಯ ವಿಜ್ಞಾನ ವಿಷಯದ ಜೀವಕ್ರಿಯೆಗಳು ಎನ್ನುವ ಪಾಠದ ಬಗ್ಗೆ ನಾವೀಗ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 1. ಸಣ್ಣ ಕರಳಿನ ಭಿತ್ತಿಯಲ್ಲಿರುವ ಗ್ರಂಥಿಗಳು ರಸವನ್ನು ಸ್ರವಿಸುತ್ತಿದ್ದು ಅವು ಸ್ರವಿಸುವ ಕಿಣ್ವಗಳು ಈ ಕೆಳಗಿನವುಗಳನ್ನು ಏನೇನಾಗಿ ಪರಿವರ್ತಿಸುತ್ತದೆ ಅಂತ ಇದೆ. ಪ್ರೋಟೀನ್ಗಳು, ಸಂಕೀರ್ಣ ಕಾರ್ಬೋಹೈಡ್ರೇಟ್, ಕೊಬ್ಬು. ಉತ್ತರ ಈ 3 ಆಗುತ್ತದೆ. ಏನೇನು ಪರಿವರ್ತಿಸುತ್ತದೆ ಅಂದರೆ ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುತ್ತದೆ, ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅನ್ನು ಗ್ಲೂಕೋಸ್ಗಳಾಗಿ ಪರಿವರ್ತಿಸುತ್ತದೆ, ಕೊಬ್ಬನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತದೆ. ಪ್ರಶ್ನೆ ಸಂಖ್ಯೆ 2. ಯಾವುದಕ್ಕೆ ವಾಯುವಿಕೆ ಉಸಿರಾಟ ಎನ್ನುವರು ಅಂತ ಇದೆ. ಮೈಟ್ರೋಕಾಂಡ್ರಿಯಾದಲ್ಲಿ ಆಕ್ಸಿಜನ್ ಬಳಸಿ ಪೈರುವೇಟ್ ಅಣುವನ್ನು ವಿಭಜಿಸಿ 3 ಕಾರ್ಬನ್ ಡೈಆಕ್ಸೈಡ್ ಅಣುವನ್ನು ಉಂಟುಮಾಡುತ್ತದೆ, ಅಲ್ಲದೆ ನೀರನ್ನು ಬಿಡುಗಡೆ ಮಾಡುತ್ತದೆ. ಈ ಪ್ರಕ್ರಿಯೆ ಗಾಳಿಯ ಅಥವಾ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುವುದರಿಂದ ಇದನ್ನು ವಾಯುವಿಕೆ ಉಸಿರಾಟ ಎನ್ನುವರು. ಪ್ರಶ್ನೆ ಸಂಖ್ಯೆ 3. ಬೆಳಗಿನ ಸಮಯದಲ್ಲಿ ಸಸ್ಯಗಳು ಯಾಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುವುದಿಲ್ಲ? ಸಸ್ಯಗಳು ಬೆಳಗಿನ ಉಸಿರಾಟ ಕ್ರಿಯೆಯ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಬಳಸಿಕೊಳ್ಳುತ್ತವೆ. ಹೀಗಾಗಿ ಈ ಹೊತ್ತಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುವುದಿಲ್ಲ. ಪ್ರಶ್ನೆ ಸಂಖ್ಯೆ 4. ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ನಮ್ಮ ದೇಹದಲ್ಲಿ ಎಲ್ಲಿರುವ ರಕ್ತವು ದೇಹದ ಎಲ್ಲಾ ಜೀವಕೋಶಗಳಿಗೆ ಸರಬರಾಜು ಮಾಡಲು ಪಡೆದುಕೊಳ್ಳುತ್ತದೆ. ಅಲ್ವಿಯೋಲಾರ್ ರಕ್ತನಾಳದಲ್ಲಿರುವ ರಕ್ತವು ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ದೇಹದ ಎಲ್ಲಾ ಜೀವಕೋಶಗಳಿಗೆ ಸರಬರಾಜು ಮಾಡಲು ಪಡೆದುಕೊಳ್ಳುತ್ತದೆ. ಪ್ರಶ್ನೆ ಸಂಖ್ಯೆ 5. ನಮ್ಮ ಜಠರದಲ್ಲಿ ಲೋಳೆಯ ಪಾತ್ರವೇನು? ಲೋಳೆಯು ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಜಠರಕ್ಕೆ ಆಗುವ ಹಾನಿಯನ್ನು ತಡೆಯುತ್ತದೆ. ಪ್ರಶ್ನೆ ಸಂಖ್ಯೆ 6. ಎಟಿಪಿಯನ್ನು ವಿಸ್ತರಿಸಿ. ಅಡಿನೋಸೈನ್ ಟ್ರೈಫಾಸ್ಫೇಟ್. ಪ್ರಶ್ನೆ ಸಂಖ್ಯೆ 7. ಆಹಾರದ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು ಅಂತ ಇದೆ. ಲಾಲಾರಸ ಗ್ರಂಥಿಗಳು ಸ್ರವಿಸುವ ಲಾಲಾರಸದಿಂದ ಆಹಾರವು ತೇವಗೊಳ್ಳುವುದು. ಲಾಲಾರಸದಲ್ಲಿರುವ ಸಲಿವರಿ ಅಮೈಲೇಸ್ ಎಂಬ ಕಿಣ್ವವು ಪಿಷ್ಟವನ್ನು ಸಕ್ಕರೆಯಾಗಿ ಪರಿವರ್ತಿಸುವುದು. ಪ್ರಶ್ನೆ ಸಂಖ್ಯೆ 8. ಸ್ವಪೋಷಕ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳು ಯಾವುವು ಅಂತ ಇದೆ. ಸ್ವಪೋಷಕ ಪೋಷಣೆಗಳಿಗೆ ಅಗತ್ಯವಾದ ಪರಿಸ್ಥಿತಿಗಳು ಎಂದರೆ 1. ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಬೇಕಾದ ಕಚ್ಚಾ ವಸ್ತುಗಳಾದ ಕಾರ್ಬನ್ ಡೈಆಕ್ಸೈಡ್, ಆಕ್ಸೈಡ್ ಮತ್ತು ನೀರು ಲಭ್ಯವಿರಬೇಕು. 2. ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಬೇಕಾದ ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಇರಬೇಕು. ನಾವೀಗ 9ನೇ ಪ್ರಶ್ನೆ ನೋಡೋಣ. ಸ್ವಪೋಷಕ ಮತ್ತು ಪರಪೋಷಕಗಳಿಗಿರುವ ವ್ಯತ್ಯಾಸವನ್ನು ಬರೆಯಿರಿ ಅಂತ ಇದೆ. ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ಳುವ ಜೀವಿಗಳನ್ನು ಸ್ವಪೋಷಕಗಳು ಅಂತ ಕರೀತಾರೆ. ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸಿರುವವರನ್ನು ಪರಪೋಷಕ ಜೀವಿಗಳು ಅಂತ ಕರೀತಾರೆ. ಪ್ರಶ್ನೆ ಸಂಖ್ಯೆ 10. ಎಲೆಯ ಅಡ್ಡಶೀಳಿಕೆಯ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆದ ಭಾಗಗಳನ್ನು ಗುರುತಿಸಿ ಅಂತ ಇದೆ. ನೀವು ಈ ಚಿತ್ರವನ್ನು ನೋಡ್ಬೋದು, ಅದನ್ನು ಕ್ಲಿಯರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಮಾನವನ ಜೀರ್ಣಾಂಗ ವ್ಯವಸ್ಥೆಯ ಬಗ್ಗೆ ಬರೆಯಿರಿ ಅಂತ ಒಂದು ಲಾಂಗ್ ಕ್ವಶನ್ ಇದೆ. ಏನೇನು ಬರೀಬೇಕು ಅಂತ ನೋಡಿ. ಅನೇಕ ವಿವಿಧ ಆಹಾರಗಳನ್ನು ಸೇವಿಸುತ್ತೇವೆ. ಆ ಆಹಾರವು ನಮ್ಮ ಹಲ್ಲಿನಿಂದ ನುರಿಸುವ ಮೂಲಕ ಇದನ್ನು ನುಣ್ಣಗೆ ಮಾಡಲಾಗುತ್ತದೆ. ನಾಳದ ಒಳಗೋಡೆಗಳ ಪದರ ಮೃದುವಾಗಿರುವುದರಿಂದ ಆಹಾರವು ನಯವಾಗಿ ಹಾದುಹೋಗಲು ಅದು ತೇವಾಂಶದಿಂದ ಕೂಡಿರಬೇಕು. ಅದಕ್ಕೆ ಲಾಲಾರಸ ಗ್ರಂಥಿಯಿಂದ ಸ್ರವಿಸಲ್ಪಡುವ ಲಾಲಾರಸ ಸಹಾಯ ಮಾಡುತ್ತದೆ. ಲಾಲಾರಸವು ಲಾಲಾರಸದ ಅಮೈಲೇಸ್ ಎಂಬ ಕಿಣ್ವ ಹೊಂದಿದ್ದು ಅದು ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ. ಆಹಾರವು ಲಾಲಾರಸದೊಂದಿಗೆ ಚೆನ್ನಾಗಿ ಮಿಶ್ರಣಗೊಂಡು ಸ್ನಾಯುವಿನಿಂದಾಗಿ ನಾಲಿಗೆಯ ಸಹಾಯದಿಂದ ಮೆಲ್ಲುವಾಗ ಬಾಯಿಯ ತುಂಬ ಚಲಿಸುತ್ತದೆ. ಈ ರೀತಿಯಾಗಿ ನೀವು ಏನು ಮಾಡಬೇಕು, ಇದಕ್ಕೆ ಪ್ರಶ್ನೆಯ ಉತ್ತರವನ್ನು ಬರೀಬೇಕು. ನೆಕ್ಸ್ಟ್ ನೋಡಿ. ಮಾನವನ ಜೀರ್ಣಾಂಗವ್ಯೂಹದ ಚಿತ್ರ ಬರೆದ ಭಾಗಗಳನ್ನು ಗುರುತಿಸಿ ಅಂತ ಇದೆ. ಮೊದಲಿಗೆ ನಾಲಿಗೆ, ಬಾಯಿ, ಅನ್ನನಾಳ. ಮೊದಲಿಗೆ ಬಾಯಿ, ನಾಲಿಗೆ, ಅನ್ನನಾಳ, ಹೊಪ್ಪೆ ಮತ್ತು ಜಠರ, ಪಿತ್ತಕೋಶ, ಪಿತ್ತರಸನಾಳ, ಯಕೃತ್ತು, ಸಣ್ಣ ಕರಳು, ದೊಡ್ಡ ಕರಳು, ಮೇದೋಜೀರಕ ಗ್ರಂಥಿ, ಅಪೆಂಡಿಕ್ಸ್ ಮತ್ತು ಗುದದ್ವಾರ. ಈಗ ನಾವು ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಒಬ್ಬ ಆರೋಗ್ಯಯುತ ವ್ಯಕ್ತಿಯ ರಕ್ತದ ಒತ್ತಡ ಎಷ್ಟು ಅಂತ ಇದೆ. 80 ರಿಂದ 120. ಅಮೀಬಾ ಆಹಾರವನ್ನು ಸೆರೆ ಹಿಡಿಯಲು ಬಳಸುವ ವ್ಯವಸ್ಥೆ ಮಿಥ್ಯಾಪದ. ಲಾಲಾರಸವು ಲಾಲಾರಸದ ಅಮೈಲೇಸ್ ಎಂಬ ಕಿಣ್ವವನ್ನು ಹೊಂದಿದ್ದು ಅದು ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಡ್ಯಾಶ್ ಬಿಡುಗಡೆ ಮಾಡುತ್ತದೆ, ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ. ರಕ್ತದಲ್ಲಿ ಆಹಾರ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ಯುಕ್ತ ತ್ಯಾಜ್ಯಗಳನ್ನು ಕರಗಿದ ರೂಪದಲ್ಲಿ ಡ್ಯಾಶ್ ಸಾಗಿಸುತ್ತವೆ ಅಂತಿದೆ, ಪ್ಲಾಸ್ಮಾ. 5. ಪ್ರಶ್ನೆ ಸಂಖ್ಯೆ 5. ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಬೇಕಾದ ಕಚ್ಚಾ ಪದಾರ್ಥಗಳು ಯಾವುವು ಅಂತಿದೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು.
ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾದ ಅಂಶಗಳು ಯಾವಂತಿದೆ? ಸೂರ್ಯನ ಬೆಳಕು ಮತ್ತು ಎಲೆಗಳಲ್ಲಿರುವ ಕ್ಲೋರೋಫಿಲ್. ಬೆಳಗಿನ ಹೊತ್ತಿನಲ್ಲಿ ಸಸ್ಯಗಳು ಬಳಸಿಕೊಳ್ಳುವ ಕಾರಣ ಅದು ಬಿಡುಗಡೆ ಮಾಡುವುದಿಲ್ಲ ಅಂತ ಇದೆ. ಉತ್ತರ ಕಾರ್ಬನ್ ಡೈಆಕ್ಸೈಡ್. ನಮ್ಮ ದೇಹದಲ್ಲಿ ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಕರಗಿದ ರೂಪದಲ್ಲಿ ಸಾಗಿಸುತ್ತವೆ ಅಂತ ಇದೆ. ಉತ್ತರ ಪ್ಲಾಸ್ಮಾ. ಹೃದಯವು ಸ್ನಾಯುವಿನಿಂದಾದ ಒಂದು ಅಂಗವಾಗಿದ್ದು ಅದು ನಮ್ಮ ದೊಡ್ಡದಿದೆ. ಮುಷ್ಟಿ ಎಷ್ಟಿದೆ? ಮುಷ್ಟಿ ಎಷ್ಟು ದೊಡ್ಡದಾಗಿದೆ? ಎಡಗೈ ಮುಷ್ಟಿ. ಪ್ರಶ್ನೆ ಸಂಖ್ಯೆ 10. ಗಳಲ್ಲಿ ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂಥ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೆಗೆದುಹಾಕುತ್ತದೆ. ಮೂತ್ರಪಿಂಡ. ಮಾನವನ ಹೃದಯದ ಛೇದನೋಟ ಬರೆದ ಭಾಗಗಳನ್ನು ಗುರುತಿಸಿ ಅಂತ ಇದೆ. ನೋಡಿ ಇಲ್ಲಿ ನೀವು ಮುಖ್ಯವಾಗಿ ಗುರುತಿಸಬೇಕಾದದ್ದು ಏನಂದರೆ ಎಡ ಹೃತ್ಕರ್ಣ, ಎಡ ಹೃತ್ರಕ್ಷಿ, ಬಲ ಹೃತ್ಕರ್ಣ, ಬಲ ಹೃತ್ರಕ್ಷಿ, ಇವು 4 ಗುರುತಿಸಬೇಕು. ಆಮೇಲೆ ಉಚ್ಚ ಅಭಿಧಮನಿ, ನೀಚ ಅಭಿಧಮನಿ, ಪುಷ್ಪಕ ಅಭಿಧಮನಿಗಳು, ಪುಷ್ಪಸಕ ಅಭಿಧಮನಿಗಳು, ಆಮೇಲೆ ಮಹಾ ಅಪಧಮನಿ, ಇವುಗಳಿಷ್ಟನ್ನು ನೆನ್ಪಿಡಬೇಕು. ಧನ್ಯವಾದಗಳು.